ನಮಸ್ಕಾರ. ಯೋಂತಃಪ್ರವೇಶಮಾಚಮೃತಂ ಸಂಜೀವೇತ್ತಕಲಶಕ್ತಿಧರ ಸುಧಾಮ್ನ ನ್ಯಾಂಸಹಸ್ತಶನೃತ್ಗಾನ್ ಪ್ರಣಾಮ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೇಷ್ಠ ದೇವಿ ಮಂಗಳದೇವತ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ವಿಷ್ಣುಂ ಬದ್ಧಂ ಮೃತ್ಯುನಮಾಮ್ಯಂ. ಶ್ರೀಮದ್ಭಾಗವತೆ ಅಧಿಗತ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾನುವಾದಃ. ಭಗವಂತ ಸ್ವರವಣನಾಗಿದ್ದಾನೆ, ಯೋಗೀಶ್ವರನಾಗಿದ್ದಾನೆ, ಬಹುಮಂದಿ ಸ್ತ್ರೀಯರೊಡನೆ ತಾನು ಕ್ರೀಡಿಸ್ತಾ ಇದ್ದಾನೆ, ಆನಂದಪೂರ್ಣನಾಗಿದ್ದಾನೆ, ಅವನೇ ಬಿಂಬರೂಪಿಯಾಗಿದ್ದಾನೆ. ಹೀಗಾಗಿ ಭಗವಂತ ಆ ಎಲ್ಲ ಗೋಪಿಕಾಸ್ತ್ರೀಯರಲ್ಲಿ ಅವರಿಗೆ ರತಿಯನ್ನು ಕೊಟ್ಟು, ಪ್ರೇಮ ವಿಶ್ವಾಸಗಳನ್ನು ಕೊಟ್ಟು, ಅಮಲ ಭಕ್ತಿಯನ್ನು ಕೊಟ್ಟು ಅವರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಭಗವಂತನ ಸಂಕಲ್ಪ. ಹೀಗಾಗಿ ಕೃಷ್ಣನನ್ನ ಯಾರು ಮೊರೆ ಹೋಗ್ತಾರೆ ಅವರನ್ನೆಲ್ಲ ಕೈ ಹಿಡಿದು ಭಗವಂತ ಉದ್ಧಾರ ಮಾಡ್ತಾನೆ. ಆ ಮೊರೆಯ ಅಪೀಲ್ ಹೇಗಿರಬೇಕು ಅಂತಂದ್ರೆ, ಭಗವಂತನ ಹೃದಯ ಕರಗುವಂತೆ ಇತ್ತು ಅಂತಾದರೆ ಡೆಫಿನೆಟ್ಲಿ ಹಿ ವಿಲ್ ಅಪ್ಲಿಫ್ಟ್. ಢೋಂಗಿ ಭಕ್ತಿ ವೈರಾಗ್ಯ ಜ್ಞಾನ ಸಂಪಾದನೆ ಮಾಡಿಕೊಂಡ್ರೆ ಯಥಾ ಪ್ರಕಾರ ನಮಗೆ ನರಕ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಭಾಗವತ ಬರೀ ಕತೆ ಅಲ್ಲ, ಬರೀ ನೀತಿ ಕತೆ ತಿಳಿಸೋ ಗ್ರಂಥ ಅಲ್ಲ, ನಮ್ಮನ್ನು ಎಜುಕೇಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಆದಷ್ಟು ಕೂಡ ಸಜ್ಜನರಾಗಿ ಬಾಳಿ ಬದುಕಲು ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಇದೆ ಅನ್ನೋದನ್ನು ನಾವು ಮರ್ಕೋಬಾರದು. ಈಗಾಗಲೇ ಅನೇಕ ಬಿರುದುಗಳನ್ನು ಭಗವಂತ ಪಡೆದಿದ್ದಾನೆ. ಗೋವರ್ಧನೋದ್ಧಾರಿ, ಪೂತನಿ ಸಂಹಾರಿ, ಬಕಾಸುರವಧ, ಮತ್ತೆ ಎಷ್ಟು ಜನ, ತೃಣಾವರ್ತ, ಎಲ್ಲ ಕಾಳಿಂಗಮರ್ದನ ಕೃಷ್ಣ. ಹೀಗೆ ಈ ಎಲ್ಲ ಇನ್ಫಾರ್ಮೇಶನ್ನು ಕಂಸ ಬೆಳೀತಾ ಇದ್ದಾನೆ. ಅವನಿಗೆ ಹೊರಟೋಯ್ತು. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ತಾಲಿಬಾನ್ಗಳಿದ್ದ ಹಾಗೆ ಅವರು ಕೆಲಸ ಏನು ಅಂತಂದ್ರೆ ಟೆರರಿಸ್ಟ್ಗೆ ಇನ್ಫ್ಲೂಯೆನ್ಸ್ ಮಾಡೋದು. ನಾನೆಲ್ಲ ಗಾಂಧಾರಿ ಅಂತ ಇರೋದು. ಈ ಟೆರರಿಸ್ಟು ತಾಲಿಬಾನ್ಗಳು ಅವತ್ತೂ ಇದ್ರು ಕೃಷ್ಣನ ಪರ, ಕೃಷ್ಣನಿಗೆ ಎಗನೆಸ್ಟ್ ಆಗೋ ಇದ್ರು, ಕೃಷ್ಣನ ಪರನೂ ಇದ್ರು. ಐಡೆಂಟಿಫೈ ಮಾಡೋದೇ ಕಷ್ಟ ಆಗ್ತಾ ಇತ್ತು. ತನಗೆಲ್ಲಿ ಸಂದೇಹ ಬಂತೋ ಅವ್ರನ್ನೆಲ್ಲ ಬಲಿ ಹಾಕ್ತಾ ಇದ್ದ ಕೃಷ್ಣ. ಮುಂದೆ ಕೊಳಲನ್ನು ಊದ್ದ. ಎಲ್ಲ ಗೋಪಿಕಾಸ್ತ್ರೀಯರು ಸೇರಿದ್ದಾರೆ. ನನ್ನ ಪಾಡು ನನ್ನ ಸುಖ ಶಾಂತಿಗೆ ಮನಃಶಾಂತಿಗೋಸ್ಕರವಾಗಿ ನಾನು ಊದ್ಕೊಂಡ್ರೆ ನೀವೆಲ್ಲ ಯಾಕೆ ಬಂದ್ರಿ ಮಧ್ಯರಾತ್ರಿನಲ್ಲಿ, ಹೋಗಿ ಎಲ್ಲರೂ ಗೆಟ್ ಔಟ್ ಅಂದ. ಇಲ್ಲ ಕೃಷ್ಣ, ನಿನ್ನ ಮಾಧುರ್ಯವನ್ನು, ಕೊಳಲ ಮಾಧುರ್ಯವನ್ನು ಕೇಳಿದ ಮೇಲೆ ಮತ್ತೆ ನಮಗೆ ಸಂಸಾರದಲ್ಲೇ ಹೋಗಬೇಕು ಅಂತ ಇಷ್ಟ ಇಲ್ಲ. ನೀನೇ ಹೇಳ್ತಿ ಸಂಸಾರವನ್ನು ಬಿಟ್ಟು ಬಂದಾಗ ಮಾತ್ರ ನನ್ನ ಜ್ಞಾನ ಉದಯ ಆಗತ್ತಷ್ಟೇ ಹೊರತು ಇಲ್ಲದ್ರೆ ಉದಯ ಆಗೋದಿಲ್ಲ ಅಂತ ಹೇಳ್ತಿ. ಅಲ್ಲಿಗೆ ನಮಗೆ ಸಂಸಾರದಲ್ಲೇ ಇರಬೇಕು ಅಂತ ಮತ್ತೆ ವಾಪಸ್ ಹೋಗು ಅಂತ ಹೇಳ್ತಾ ಇದೆಯಾ ಅಂತ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ನೀವು ಭಕ್ತಿ ಮಾಡೋದು ಖರೆ, ಹಾಗಂತೇಳಿ ಅತ್ತೆ ಮಾಮ ಗಂಡ ಮಕ್ಕಳು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬನ್ನಿ ಅಂತ ನಾ ಏನು ಹೇಳಿಲ್ವಲ್ಲ. ಅವ್ರ ಜೊತೆ ಇದ್ದು ಸಂಸಾರದಲ್ಲಿದ್ದು ಕಂಸಾರಿಯನ್ನು ನೆನೆರಿ ಅಂತಾನೆ ಕೃಷ್ಣ. ಹೌದಪ್ಪ, ಆದ್ರೂ ಕೂಡ ನಿಮ್ಮ ಗಂಡದರ ಸೇವೆ ಮಾಡ್ಕೊಂಡಿರಿ ಅಂತ ಹೇಳ್ತಾನೆ. ಇದು ಆದ್ಯತೆ, ಹೆಂಗಸರಿಗೆ ಆದ್ಯತೆ ಕರ್ತವ್ಯ. ಇದು ಪತಿಯ ಸೇವೆಯೇ ಅವಳಿಗೆ ಮೂಲ. ಅದರಿಂದನೇ ಅವಳಿಗೆ ಮೋಕ್ಷಾದಿ ನರಕಾದಿಗಳು. ಇದೇ ನರಕನೂ ಸೇರಿಸ್ಬಿಟ್ರಲ್ಲ ಅಂದ್ರೆ ಹೌದು, ಸಾಧನೆ ಮಾಡ್ಕೊಳ್ಳೋದೇ ಇದ್ಮೇಲೆ ನರಕವೇ.
ಇನ್ನು ಹೇಳೋದೇನಿದೆ. ಹೀಗಾಗಿ ಎಲ್ಲರನ್ನು ವಾಪಸ್ ಕಳ್ಸಕ್ಕೆ ಹೋದ, ಯಾರು ವಾಪಸ್ ಹೋಗ್ಲಿಕ್ಕೆ ತಯಾರಿಲ್ಲ. ವ್ಯಾಸರಾಜರು ಇದ್ರ ಬಗ್ಗೆ ಕೃತಿಗಳನ್ನು ಮಾಡಿದ್ದಾರೆ, ಅದನ್ನು ನಾನಾಗಲೇ ಹೇಳಿದ್ದು ಆಗಿದೆ. ಅಂಥ ಮಧುರ ವಾಣಿ ಕೃಷ್ಣನ ಕೊಳಲು ಧ್ವನಿ. ಮುಂದೆ ರಾಸಕ್ರೀಡೆಯನ್ನ ಭಾಗವತ ಹೇಳ್ತಾ ಇದೆ. ರಾಸಕ್ರೀಡೆ ಅಂತಂದ್ರೆ ಚೆಲುವು ಚಿಮ್ಮುವುದು ಅಷ್ಟೇ, ಇನ್ನೇನಿಲ್ಲ. ಭಗವಂತನ ಅತ್ಯಂತ ಚೆಲುವು ಚಿಮ್ಮತ್ತೆ, ಅದು ಅನೇಕ ರಾಗವಾಗಿ ಹೋಗ್ತದೆ. ರಾಗವಾಗಿ ಹೋಗಿ ಎಲ್ಲ ಗೋಪಿಕಾಸ್ತ್ರೀಯರನ್ನ ಮುಗ್ಧನಾಗಿ ಮಾಡಿಬಿಡ್ತದೆ. ಆ ಮುಗ್ಧನಾಗಿ ಮಾಡಿದಾಗ ಇನ್ನೇನು ಬೇಡ, ನನಗೆ ನೀನೊಬ್ಬ ಇದ್ರೆ ಸಾಕು, ನಾನು ಉದ್ಧಾರ ಆಗ್ತೀನಿ, ನಿನ್ನಿಂದ ನಮಗೆ ಮೋಕ್ಷ ಅಷ್ಟೇ ಹೊರತು ಬೇರೆ ಯಾರಿಂದನೂ, ಗಂಡನಿಂದಲೂ ಮೋಕ್ಷ ಇಲ್ಲ, ಅತ್ತೆ ಮಾವಂದರಿಂದ ಖಂಡಿತ ಮೋಕ್ಷ ಇಲ್ಲವೇ ಇಲ್ಲ. ಭಾಗವತ ಸುಸ್ಪಷ್ಟೀಕರಿಸುತ್ತದೆ. ನಮ್ಮ ಚಿಂತನೆಗಳು ಭಗವಂತನ ಪರ ಆದಾಗ, ನಮ್ಮ ಪ್ರೀತಿ ವಿಶ್ವಾಸಗಳು ಭಗವಂತನ ಪರ ಆದಾಗ, ನಮ್ಮ ರತಿ ಪ್ರೇಮ ವಿಶ್ವಾಸಗಳು ಭಗವಂತನ ಪರ ಆದಾಗ, ನಮ್ಮನ್ನು ಅವನು ಸಂರಕ್ಷಣೆ ಮಾಡಿ ಎಡಗಡೆ ಬಲಗಡೆ ಮೇಲ್ಗಡೆ ಕೆಳಗಡೆ ಹಿಂದ್ಗಡೆ ಮುಂದ್ಗಡೆ ಒಳಗಡೆ ಹೊರಗಡೆ ಎಲ್ಲ ಆ್ಯಂಗಲಲ್ಲಿದ್ದು ನಮ್ಮನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಒಂದು ಅಂತ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಅದನ್ನೇ ಇಲ್ಲೂ ಕೂಡ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಮತ್ತೆ ಇವರೆಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಈ ಸನ್ನಿವೇಶ ಯಾತಕ್ಕೆ ಬಂತು? ರಾಸಕ್ರೀಡೆಯ ಸನ್ನಿವೇಶ ಕೃಷ್ಣ ತಾನೇ ಕ್ರಿಯೇಟ್ ಮಾಡಿದ್ದ ಅಥವಾ ಏನಿದು ಅಂತೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಾವು ಹಿಂದಿನ ಯುಗಕ್ಕೆ ವಾಪಸ್ ಹೋಗಬೇಕಾಗ್ತದೆ. ಅಗ್ನಿಪುರುಷ ದೇವರಿಗೆ 16,000 ಜನ ಹೆಣ್ಣುಮಕ್ಕಳುಗಳು, ಅವ್ರಿಗೆ ಅಂತ್ಯಕಾಲ ಬಂತು, ಮದುವೆ ಮಾಡಲೇ ಇಲ್ಲ, ಬಹಳ ದುಃಖಪಟ್ಟರು. ಇಷ್ಟು ಜನ ಹೆಣ್ಣುಮಕ್ಕಳನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿಲ್ಲ, ಅವರು ಒಬ್ಬೊಬ್ಬಳ ಒಂದೊಂದು ಕಣ್ಣೀರು ನನಗೆ ಪಾಪಕ್ಕೆ ಗುರಿಯಾಗುತ್ತೆ, ಏನು ಮಾಡೋದು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಕೃಷ್ಣ ನೀನೇ ಅವ್ರನ್ನೆಲ್ಲ ಮದುವೆ ಮಾಡ್ಕೋಬೇಕಪ್ಪ ಅಂದ. ಭಗವಂತ ಆಕ್ಸೆಪ್ಟೆಡ್. ಈಗಲ್ಲ, ಮುಂದಿನ ದ್ವಾಪರ ಯುಗದಲ್ಲಿ ಇಂದ ಆ ದ್ವಾಪರ ಯುಗ ಪ್ರಾಪ್ತಿಯಾಗಿದೆ. ಮತ್ತೆ ಆ ಅಗ್ನಿಯ ಮಕ್ಕಳುಗಳು, ಹೆಣ್ಣು ಮಕ್ಕಳುಗಳು ಹುಟ್ಟಿದ್ದಾರೆ, ಅವರನ್ನೆಲ್ಲ ತಾನು ಪಾಣಿಗ್ರಹಣ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದಾನೆ. ಹೀಗಾಗಿ ರಾಸಕ್ರೀಡೆ ನಡೆದಿದೆ ಅಂತ ಜ್ಞಾನಿಗಳಿಗೆ ಸಮ್ಮತವಾದ ವಿಚಾರ. ಅವನದಲ್ಲಿ ರಾತ್ರಿಯ ಚಂದ್ರನ ಬೆಳಕು, ಒಳ್ಳೆ ತಂಗಾಳಿ ಬೀಸ್ತಾ ಇದೆ, ಹೂವು ಹಣ್ಣು ಕಾಯಿ ಎಲ್ಲ ಗಿಡದಲ್ಲೂ ಒಂದು ತರಗೆಲೆ ಇಲ್ಲ, ಒಂದು ಒಣಗಿದೆ ಎಲೆ ಇಲ್ಲ, ಎಲ್ಲ ಕಡೆಯೂ ಹಸಿರು ನಮ್ಮನ್ನು ಚುಂಬಿಸಿ ಕರೆಯುವಂತಿದೆ. ಹೂವು ಹಣ್ಣು ಕಾಯಿ ಬಳ್ಳಿ ಎಲೆ ಮರ ಗಿಡ ಎಲ್ಲವೂ ಕೂಡ. ಒಳ್ಳೆಯ ಶರದೃತ ಕಾಲ. ಕೃಷ್ಣ ಅವರ ಜೊತೆ ತಾನು ವಾಪಸ್ ಹೋಗಿ ಅಂತಂದಾಗ ಯಾರೂ ವಾಪಸ್ ಹೋಗ್ಲಿಕ್ಕೆ ತಯಾರಿರಲಿಲ್ಲ. ಆವಾಗ ಅವನೇ ಸೋತ. ಯಾಕೆ? ಅವನು ಭಕ್ತಪರಾಧೀನ ಅಲ್ಲ. ಸರಿ, ನಾವೆಲ್ಲ ಈಗ ಕ್ರೀಡೆ ಆಡೋಣ. ಆಯ್ತು, ಕ್ರೀಡೆ ಆಡೋಣ ಅಂದ್ರು, ಒಪ್ಕೊಂಡ್ರು. ಒಬ್ಬ ಕೃಷ್ಣನಿಗೆ ಇಬ್ರು, ಒಬ್ಬ ಕೃಷ್ಣನಿಗೆ ಕೃಷ್ಣ ಒಬ್ಬನೇ. ಆದರೆ ಅವನ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿದ ಕೃಷ್ಣನಾಗಿ ಎಲ್ಲರೂ ಕೂಡ ಅವನ ಕೈಯನ್ನ ಹಿಡ್ಕೊಂಡ್ರು ಅಂತ ಇದ್ದಾರೆ. ಆ ಕೃಷ್ಣನ
ಕೈ ಸ್ಪರ್ಶ ಯಾವಾಗಾಯ್ತು ಆನಂದ ಪುಳುಕಿತರಾಗಿದ್ದರು ಅಂತ ಹೇಳ್ತಾ ಇದೆ ಭಾಗವತ. ಆನಂದ ಪುಳುಕಿತನ ಯಾವಾಗಾಯ್ತು ಅವರಲ್ಲಿ ಅವನಿಗೆ ಅವರಲ್ಲಿ ವಿಶೇಷ ಪ್ರೇಮ ಅಂಕುರವಾಯಿತು ಅಂತ ಹೇಳ್ತಾ ಇದ್ದಾರೆ. ಈ ಸನ್ನಿವೇಶಕ್ಕೆ ಇವತ್ತಿನ ಯಾವ ಸೈನ್ಸ್ ಕೂಡ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳುವುದು ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅದಕ್ಕೆ ಉತ್ತರನೇ ಇಲ್ಲ ಸೈನ್ಸಲ್ಲಿ. ಆದರೆ ತತ್ವ ನಮಗೆ ಅದರ ರಸವನ್ನು ತೋರಿಸಿಕೊಡ್ತದೆ, ಅದರ ಪ್ರಾಮಿನೆನ್ಸ್ ತಿಳಿಸಿಕೊಡ್ತದೆ. ಯಾತಕ್ಕೋಸ್ಕರವಾಗಿ ರಾಸಕ್ರೀಡೆ ಆಡಿದ ಕೃಷ್ಣ ಅನ್ನೋದನ್ನ ಸುಸ್ಪಷ್ಟವಾಗಿ ನಮಗೆ ಭಾಗವತ ತಿಳಿಸಿಕೊಡ್ತದೆ. ಸಿರಿ ಮಧ್ಯರಾತ್ರಿ, ಕಾಳರಾತ್ರಿ ಅಂತಾರಲ್ಲ ಹಾಗೆ, ಕಾಳರಾತ್ರಿ ಅಲ್ಲ, ಕಾಳರಾತ್ರಿ ಅಂದರೆ ಕತ್ಲೆ ರಾತ್ರಿ ಆಗ್ಬಿಡುತ್ತೆ. ಇದು ಚಂದ್ರ, ಹುಣ್ಣಿಮೆ ಚಂದ್ರ ಪ್ರಕಾಶಮಾನವಾಗಿದ್ದಾನೆ. ತಾನು ಎಲ್ಲರ ಜೊತೆ ಕುಣಿದು ಕುಪ್ಪಳಿಸಿದ್ದಾನೆ ಅಂತಾರೆ, ಹೇಳ್ತಾ ಇದ್ದಾರೆ. ಸುಮಾರು ರಾತ್ರಿ 12:30 ಹಿಡಿದು ಬೆಳಗಿನ ಜಾವ 5 ಗಂಟೆ ತನಕ ಕುಣಿದು ಕುಪ್ಪಳಿಸಿದ್ದಾನೆ ಅಂತಾರೆ. ಇಲ್ಲಿ ಅನೇಕರಿಗೆ ಸಂದೇಹ ಬರೋದು ಸಹಜ. ಈ ಸಂದೇಹವನ್ನು ಆಚಾರ್ಯರು ನಿವಾರಣೆ ಮಾಡ್ತಾರೆ. ಹುಡುಗ ಚಿಕ್ಕವನು ಅಂತೀರಿ, ಈ ಹೆಣ್ಮಕ್ಳುಗಳೆಲ್ಲ ದೊಡ್ಡವರು, ಅವ್ರನ್ನ ಹೇಗೆ ಅವರ ಜೊತೆ ಇದ್ದು ಅವರಿಗೆಲ್ಲ ಸಂತೋಷವನ್ನು ಉಂಟು ಮಾಡಿದ ಅನ್ನುವ ಪ್ರಶ್ನೆ ಕಾಡೋದು ಎಲ್ಲರಿಗೂ ಸಹಜವಾದದ್ದು. ಆಧ್ಯಾತ್ಮಿಕ ರೀತಿಯಲ್ಲಿ ಚಿಂತನೆ ಮಾಡಿದಾಗ ಉತ್ತರ ಬೇರೆ, ಲೌಕಿಕವಾಗಿ ಚಿಂತನೆ ಮಾಡಿದಾಗ ಉತ್ತರ ಬೇರೆ. ಕೃಷ್ಣ ತಾನು ಕಾಮುಕನಲ್ಲ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಮ್ಮಂತೆ ಹೆಂಗಸರಿಂದ ದೇಹ ಸುಖವನ್ನ ಅಪೇಕ್ಷಿಸಲ್ಪಡುವವ ವ್ಯಕ್ತಿ ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು ಅಂತಾದರೆ ಅದನ್ನ ಜಿಗಟಿ ಹೊರಗೆ ಹಾಕಬೇಕು ಫಸ್ಟು. ಥರ್ಡ್, ಅವನು ಕೂಡ ಮನುಷ್ಯನಂತೆಯೇ ನಮ್ಮಂತೆಯೇ ಅಂತನ್ನುವ ದುರ್ಭಾವನೆ ದುರ್ಗುಣಗಳು ನಮ್ಮಲ್ಲಿತ್ತು ಅಂತಾದರೆ ಅದನ್ನ, ಆ ಜುಗುಟನ್ನ, ಕುಡಿಯನ್ನ ಕಿತ್ತು ದೂರ ಇಡಬೇಕು. ಮತ್ತೆ 4ನೇದಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಅವತ್ತೇನು ಕೃಷ್ಣ ಅಗ್ನಿಪುರುಷ ದೇವರಿಗೆ ಪ್ರಾಮಿಸ್ ಮಾಡಿದ್ರು, ಮುಂದಿನ ಯುಗದಲ್ಲಿ ನಾನು ಎಲ್ಲರನ್ನು ಕೂಡ ಪಾಣಿಗ್ರಹಣ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಾವು ಜನರಲ್ ಆಗಿ ನಮಗೆ ತಿಳಿದಂತೆ ಒಬ್ಬ ವ್ಯಕ್ತಿ 1 ಅಥವಾ 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡಿರೋದು ನಾವು ಕಂಡಿದ್ದೀವಿ ನಮ್ಮ ಜೀವನದಲ್ಲಿ. ಅಥವಾ ಇನ್ನೊಬ್ಬರು ಕೀಪರ್ ಅಂತ ಅನ್ಕೊಳ್ಳಿ, ಆ ಥರದವರು ಯಾರಿದ್ರೆ 1-2 ಇರ್ಬೋದೇನೋ ಅಷ್ಟೆ. ಆದರೆ ಈ ಪುಟ್ಟ ಬಾಲಕನಿಗೆ 8 ವರ್ಷ 9 ವರ್ಷದ ಬಾಲಕನಿಗೆ 16,100 ಜನ ಗೋಪಿಕಾಸ್ತ್ರೀಯರು ಅಂತಂದ್ರೆ ಕ್ಯಾನಾಟ್ ಇಮ್ಯಾಜಿನ್ ಅವನ ಸಾಮರ್ಥ್ಯ, ಹುಡುಗಿಯರ ಸಾಮರ್ಥ್ಯ. ಎಲ್ಲಿ, ಏನು, ಹೇಗೆ ಪ್ರಶ್ನೆ ಹಾಕೊಂಡ್ರೆ ಉತ್ತರ ಖಂಡಿತ ಇಲ್ಲ. ಆದರೆ ಭಾಗವತ ಸುಸ್ಪಷ್ಟೀಕರಿಸ್ತದೆ. ಅವರೊಟ್ಟಿಗೆ ಕ್ರೀಡೆಯಾಗುವಾಗ ಅವನ ಕೈಯನ್ನು ಯಾವಾಗ ಅವರ ಕೈಯಲ್ಲಿ ಹಿಡಿದ, ಗೋಪಿಕಾಸ್ತ್ರೀಯರು ಯಾವಾಗ ಕೃಷ್ಣನ ಕೈ ಹಿಡಿದ್ರು ಆವಾಗಲೇ ಅವನಲ್ಲಿ ಭಕ್ತಿ, ಪ್ರೇಮ, ವಿಶ್ವಾಸ ಅಂಕುರ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದುವರೆಗೂ ಅವ್ರಿಗೆ ಭಕ್ತಿ ಇರಲಿಲ್ವಾ? ಗೊತ್ತಿಲ್ಲ. ಭಕ್ತಿ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ. ಆದರೆ ಅವರಿಗೆ ಯಾವ ರೀತಿ ಭಕ್ತಿ ಇತ್ತು, ಯಾವ ತರಹದ ಭಕ್ತಿ ಇತ್ತು, ಅದು
ಇಮ್ಮಡಿ ಮುಮ್ಮಡಿ 4 ಪಟು ಜಾಸ್ತಿ ಆಯಿತು, ಅಭಿವ್ಯಕ್ತಿ ಆಯಿತು ಅಂತ ಹೇಳ್ತಾರೆ. ಹೀಗಾಗಿ ಅವರನ್ನೆಲ್ಲ ತಾನು ಅವರ ಜೊತೆ ತಾನು ರಾಸಕ್ರೀಡೆ ಆಡದ ಅಂತ ಭಾಗವತ ನಮಗೆ ತಿಳಿಸ್ತಿದೆ. ಹೀಗಾಗಿ ಆ ಶರತ್ಕಾಲದಲ್ಲಿ ಹುಣ್ಣಿಮೆಯ ದಿವಸ ಭಗವಂತ ವಿಶೇಷವಾಗಿ ಅವರೊಡನೆ ನಾಟ್ಯ ಆಡಿದಾನೆ, ಕುಣಿದಿದ್ದಾನೆ, ಕೇಕೆ ಹಾಕಿದ್ದಾನೆ. ಆದ್ರೂ ಕೂಡ ಹೇಗಿದ್ದಾನೆ? ಸಂಬಂಧ ಪಡದಂತಿದ್ದಾನೆ. ಇದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಅಲ್ಲ, ಅವ್ರ ಜೊತೆ ಕುಣಿದಿದ್ದಾಗಿದೆ, ಕುಪ್ಪಳಿಸಿದ್ದಾಗಿದೆ, ಇದೇನು ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ. ಇದೆ. ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿರನಂದ ಗುಣ ಪರಮಹೋ ಅಂತಾರೆ. ಅವನ ಚಿತ್ರ ವಿಚಿತ್ರವಾದ ವ್ಯಕ್ತಿತ್ವವನ್ನ ನಾವು ಮನಸ್ಸಲ್ಲೂ ಕೂಡ ಯೋಚನೆ ಮಾಡ್ಲಿಕ್ಕಾಗೋದಿಲ್ಲ. ಅವನಿಗೆ ಇದರಿಂದ ಏನು ಫಾಯ್ದೆ ಇಲ್ಲ. ಫಾಯ್ದೆ ಯಾರಿಗಿಂದ್ರೆ ಗೋಪಿಕಾಸ್ತ್ರೀಯರಿಗೆ ಅಂತ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಗೋಪಿಕಾಸ್ತ್ರೀಯರಿಗೆ ಮಾತ್ರ ಅವನು ಜಾರಾಪತಿ ಅಂತ ಕರೀತಾರೆ ಅಷ್ಟೇ ಹೊರತು, ಅಂದ್ರೆ ಪತಿಗಿಂತ ಅಧಿಕನಾದವನು ಅಂತ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಅವನೇ ಬಿಂಬರೂಪಿಯಾದ ಪರಮಾತ್ಮ, ಅವನೇ ಮೂಲರೂಪಿ ನಾರಾಯಣ ಅಂತ ಹೇಳಿ ಅವನನ್ನೇ ಉಪಾಸನೆ ಮಾಡಿ ಆ ಜನ್ಮ ದ್ವಾಪರ ಯುಗದಲ್ಲಿ ಆ ಜನ್ಮವನ್ನೆಲ್ಲರೂ ಕಳ್ಕೊಂಡ್ರು ಅಂತ ಅಭಿಪ್ರಾಯ. ಹಾಗಾದರೆ ಪರೀಕ್ಷಿತ್ ರಾಜ ಅವನು ಪ್ರಶ್ನೆ ಮಾಡ್ತಾನೆ, ಹಾಗಾದರೆ ಪರಿಪಕ್ವವಾದ ಬ್ರಹ್ಮಜ್ಞಾನ ಇರಲಿಲ್ವಾ? ಇತ್ತು ಇತ್ತು ಇತ್ತು, ಅದು ಮಸ್ಕಾಗಿತ್ತು. ಇವನು ಯಾವಾಗ ಅವರ ಕೈಯನ್ನು ಹಿಡಿದ ಅವಾಗೆಲ್ಲವೂ ಕೂಡ ತನ್ಪಾಡ ತಾನೇ ಅರಳಿ ಹೋಯಿತು. ನಿವೃತ್ತಿ ಮಾರ್ಗದಿಂದ ಅಷ್ಟೇ ಸಂಸಾರ ನಿವೃತ್ತಟ್ಟೆ ಹೊರತು ಪ್ರವೃತ್ತಿ ಮಾರ್ಗದಿಂದ ಸಂಸಾರ ನಿವೃತ್ತಿ ಆಗೋದಿಲ್ಲ. ಹಾಗಾದರೆ ಗೋಪಿಕಾಶ್ರೀಯರಿಗೆ ಸಂಸಾರದ ನಿವೃತ್ತಿ ಆಯ್ತಾ? ಹಾಗಾದರೆ ಹೇಗಾಯಿತು ಅಂತಂದ್ರೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಶಿಶುಪಾಲನಲ್ಲಿ ಜಯ ಎಂಬತಕ್ಕಂಥ ಸುಜೀವಿ ಅಸುರಾವೇಶ ಇತ್ತಂತೆ. ಸುಜೀವಿ ಒಬ್ಬ ಇದ್ದಂತೆ. ಅವನು ಮೂಲತಃ ಅಸುರಾವೇಶಯುಕ್ತ ಆಗಿದ್ರೂ ಕೂಡ ಜಯ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಅವನಲ್ಲಿ ಆವಿರ್ಭೂತನಾಗಿದ್ದು. ಅವನ ಮುಕ್ತಿಗೆ ಕಾರಣವಾದ ಪಕ್ವ ಭಕ್ತಿ ಅವನ ಸ್ವರೂಪಭೂತ ಆಗಿತ್ತು. ಆದರೆ ಅವನೇನ್ ಮಾಡಿದ? ಭಗವಂತನನ್ನ ಹೇಟ್ ಮಾಡಿದ. ಹೇಟ್ ಮಾಡಿದ್ರಿಂದ ಏನಾಗೋಯ್ತು? ಅವನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಳ್ಳುವ ಎಲಿಜಿಬಿಲಿಟಿ ಸಿಗಲಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ಅವರೆಲ್ಲರ ಅಯೋಗ್ಯರು ಅಂತ ಭಾಗವತ ನಮಗೆ ಸ್ಪಷ್ಟೀಕರಿಸ್ತಾ ಇದೆ. ಆಚಾರ್ಯರು ಇದಕ್ಕೆ ನಿರ್ಣಯವನ್ನು ಕೊಡುವ ಅವರ ಹೇಳಿಕೆಯಲ್ಲಿ ಪುಟ್ಟ ಬಾಲಕನಾದ ಕೃಷ್ಣ ಯಾಕೆ ಅವರ ಜೊತೆ ಆಟ ಆಡಿದ ತಪ್ಪಲ್ವಾ ಅಂತಂದ್ರೆ, ನಾನು ನಿನ್ನೆ ದಿವಸನೇ ಹೇಳಿದೆ, ಅವನು 18 ವರ್ಷದವರು ಮಾತನಾಡಿಸುವಾಗ ತಾನು ಕೂಡ 18 ವರ್ಷದಂತೆ ಇರ್ತಿದ್ನಂತೆ. ಮತ್ತಷ್ಟೇ ಅಲ್ಲ, ತಾನೇನೇ
ಕಾರ್ಯಗಳನ್ನು ಮಾಡಿದ್ರೂ ಕೂಡ ಇವನಿಗೆ ಯಾರ ಬೆಂಬಲ ಬೇಕಾಗಿರಲಿಲ್ಲ. ಅದಕ್ಕೆ ಆಚಾರ್ಯರು ಕೊಡುವ ನಿರ್ಣಯ ಏನು ಅಂತಂದ್ರೆ, ಅವನು ಯಾವಾಗ ಎಲ್ಲ ಗೋಪಿಕಾಸ್ತ್ರೀಯರ ಕೈಯನ್ನು ಹಿಡಿದು ನಾನು ನಿಮ್ಮನ್ನು ಭದ್ರವಾಗಿ ಕೈ ಹಿಡಿದಿದ್ದೀನಿ, ನಿಮ್ಮನ್ನು ನಡು ನೀರಿನಲ್ಲಿ ಬಿಡೋದಿಲ್ಲ ಅಂತ ಆಶ್ವಾಸನೆ ಕೊಟ್ಟು ಅವರಲ್ಲಿ ಕುಣಿದಿದ್ಯಾಕೆ ಅಂತಂದ್ರೆ, ಅವರಲ್ಲಿ ಗೋಪಿಕಾಸ್ತ್ರೀಯರಲ್ಲಿ ರಮಾದೇವಿಯ ಸನ್ನಿಧಾನ ಇಡಲಿಕ್ಕೋಸ್ಕರವಾಗಿ ಎನ್ನುತ್ತೆ ಭಾಗವತ. ಇದನ್ನ ಯಾವ ಮತಾಚಾರ್ಯರು ಒಪ್ಕೊಂಡಿಲ್ಲ, ಯಾವ ಮತಾಚಾರ್ಯರು ಇದನ್ನು ಹೇಳಲ್ಲ. ಇದು ಇನ್ನರ್ ಸೀಕ್ರೆಸಿ. ಇಂತಹ ಇನ್ನರ್ ಸೀಕ್ರೆಸಿ ನಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ವೈಬ್ರೇಟ್ ಆಗಬೇಕು. ಆಗಿದೆಯೋ, ಆಗ್ತಾ ಇದೆಯೋ ಗೊತ್ತಿಲ್ಲ, ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಒಟ್ಟಾರೆ ಅಭಿಪ್ರಾಯ ಏನು ಅಂದ್ರೆ, ಆಚಾರ್ಯರು ಕೊಡುವ ನಿರ್ಣಯ ಏನು ಅಂದ್ರೆ, ಆಗಲೇ ಹೇಳಿದಾಗೆ ಆ ಎಲ್ಲ ಗೋಪಿಕಾಶ್ರೀಯರಲ್ಲಿ ರಮಾದೇವಿಯ ಸನ್ನಿಧಾನ ಇಡಲಿಕ್ಕೋಸ್ಕರವಾಗಿ ಅವರನ್ನೆಲ್ಲ ಕೈ ಹಿಡಿದು ನಾಟ್ಯವಾಡಿದ. ಎಷ್ಟು 12 ಕಾಲಕ್ಕೆ ಶುರು ಮಾಡಿದ್ದು ಬೆಳಗಿನ ಜಾವ 5 ಗಂಟೆ ತನಕ ಕುಣಿದು ಕೊಪ್ಪಳಿಸಿದ್ದಾನೆ. ಹಾಗಾದ್ರೆ ಅವ್ರಿಗೆ ಬೇಸರಿಕೆ ಆಗ್ಲಿಲ್ವಾ ಅಂದ್ರೆ, ಬೇಸರಿಕೆ ಅನ್ನೋ ಪದ ಅವರಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿರುವ ಡಿಕ್ಷನರಿ ಒಳಗೆ ಇಲ್ಲವೇ ಇಲ್ಲ. ಒಟ್ಟಾರೆ ಅಭಿಪ್ರಾಯ ಏನು ಅಂದ್ರೆ, ರಮಾದೇವಿಯ ಸನ್ನಿಧಾನ ತಾನು ಇಚ್ಛೆಪಟ್ಟು ಅವರಲ್ಲಿ ಇಟ್ಟಿದ್ರಿಂದಲೇ ಅವ್ರನ್ನೆಲ್ಲ ಅವನು ಪಾಣಿಗ್ರಹಣ ಮಾಡ್ಕೊಳ್ಳಿಕ್ಕಾಯ್ತು. ಇಲ್ಲಾದ್ರೂ ಮಾಡ್ಕೊಳ್ತಿರ್ಲಿಲ್ಲ. ಒಂದು ನೆಕ್ಸ್ಟ್, ತಾನು ಅವರನ್ನೆಲ್ಲ ಸ್ಪರ್ಶ ಮಾಡಿದ ನಂತರದಲ್ಲಿ ಅವರಲ್ಲಿ ರಮಾದೇವಿಯ ಸನ್ನಿಧಾನ ಬಂತು. ರಮಾದೇವಿ ಸನ್ನಿಧಾನದ ನಂತರದಲ್ಲಿ ಅವರು ಸಾಧನೆ ಮಾಡಬೇಕು. ಎಲ್ಲಿ ತನಕ ಮಾಡಬೇಕು? ಕೃಷ್ಣ ಬಂದು ತಾನು ಪಾಣಿಗ್ರಹಣ ಮಾಡುವ ಕಾಲದ ತನಕ. ಇದು ಬಹಳ ಮುಖ್ಯ. ಸರಿ, ಆಮೇಲೆ ಏನು? ಸರಿ, ಅಷ್ಟೊಂದು ಕಾಲದ ಬೆಳಗ್ಗೆ ಆಯಿತು, ಬೆಳಗಿನ ಜಾವ ಆಯಿತು, ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ ಅಂತ ಹೇಳಿದ ಕೃಷ್ಣ. ಆದರೂ ಕೆಲವರು ಗೋಪಿಕಾಸ್ತ್ರೀಯರು ಬಹಳ ತಂಟೆ ಮಾಡಿದ್ರು. ಇಲ್ಲ ನಾವು ಹೋಗೋದಿಲ್ಲ, ಹಾಗೆ ಹೀಗೆ, ನಿನ್ನ ಜೊತೆನೇ ಇದ್ದು ಬಿಡ್ತೀವಿ, ನಮ್ಮನ್ನೆಲ್ಲ ಮದುವೆ ಮಾಡ್ಕೋ ಅಂತಂದ. ಆಗ ಗೊತ್ತಿಲ್ಲದೆ ಇದ್ದವನಿಗೆ, ತಿಳಿಯದಿದ್ದ ಹಾಗೆ ಕೃಷ್ಣ ಹೇಳ್ದ, ಗೋಪಿಕಾಸ್ತ್ರೀಯರ, ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅಂತ ಕೇಳ್ದ. ನೋಡಿ, ತಾನೇ ಅವರ ಜೊತೆ ಕುಣಿದು ಕುಪ್ಪಳಿಸಿ, ತಾನವರನ್ನ ಕೈಯನ್ನು ಹಿಡಿದು ಸ್ಪರ್ಶ ಮಾಡಿ, ತದ್ವಾರ ರಮಾದೇವಿಯ ಸನ್ನಿಧಾನವನ್ನ ಅಲ್ಲಿ ಇಟ್ಟು ಬಂದವರು ಅಂಥವ್ರಿಗೆ ಅನುಮಾನ ಹೇಗೆ ಬರ್ತದೆ? ಹೇಗೆ ಬರ್ಲಿಕ್ಕೆ ಸಾಧ್ಯ? ಭಾಗವತ ಸುಸ್ಪಷ್ಟೀಕರಿಸ್ತದೆ. ಒಂದು ನಿಮಿಷ ಅದರ ಬಗ್ಗೆ ಗ್ರಹಣ ಮಾಡಿದ್ರೆ ಸಾಕು ವಿಚಾರಗಳನ್ನು, ಅಂಥವರಿಗೆ ತುಂಬ ನೋವನ್ನು ದೂರ ಮಾಡಿ ಸುಖವನ್ನು ಕೊಡ್ತಾನಂತೆ ಭಗವಂತ. ಅಂಥ ದಾರಿಡ್ಯ ನಮಗೇನಾದರೂ ಬಂದಿದೆಯಾ? ಇಲ್ಲ. ನೆಕ್ಸ್ಟ್, ಅವನ ನೋಡ್ಲಿಕ್ಕೆ ಪುಟ್ಟ ಹುಡುಗನಾಗಿದ್ರು ಕೂಡ ಆ ಗೋಪಿಕಾಸ್ತ್ರೀಯರಿಗೆಲ್ಲ ಹೆಚ್ಚು ಕಮ್ಮಿ 25 ದಾಟಿತ್ತು. ಇವರಿಗಿಂತ 3 ಪಟು ದೊಡ್ಡವರು. ಅಂತಹವರನ್ನ ಕೈ ಹಿಡಿದು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ವಿಳಂಬ ಆಗ್ತಾ ಇದೆ.
ಏನ್ ವಿಳಂಬ ಅಂದ್ರೆ ಭಗವಂತ ತಾನು ಅವರೆಲ್ಲರ ಅಭೀಷ್ಟಗಳನ್ನ ಸಂಪೂರ್ಣ ಮಾಡಲಿಕ್ಕೋಸ್ಕರವಾಗಿ ಪಾಣಿಗ್ರಹಣ ಮಾಡ್ಕೊಳ್ಬೇಕು ಅಂತ ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ, ಏನ್ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ, ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು, ಹೋಗಿ ಅಂತ ಬೈದು ಕಳಿಸ್ತ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಮತ್ತೆ ಈ ತಂತ್ರ ಯಾಕೆ ಮಾಡದ ಕೃಷ್ಣ ಅಂದ್ರೆ, ಅವರಲ್ಲಿ ರಮಾದೇವಿ ಸನ್ನಿಧಾನ ಬಂದಿದೆ. ಈಗ ಅವನು ಸ್ಪರ್ಶ ಮಾಡಿರೋದ್ರಿಂದ ಬಂದ ನಂತರದಲ್ಲಿ ಈಗ ಅವರ 2ನೇ ಜನ್ಮ ಬಂದಿದೆ. ಮೊದಲನೇ ಜನ್ಮ ಹೊರಟೋಯ್ತು. ಕೃಷ್ಣನ್ ಮದುವೆ ಮಾಡ್ಕೋಬೇಕು, ಕೃಷ್ಣನ್ ಧ್ಯಾನ ಮಾಡಬೇಕು, ಅವರ ಈಪ್ಸಿತಗಳನ್ನೆಲ್ಲ ಫುಲ್ಫಿಲ್ ಮಾಡಿದ ಕೃಷ್ಣ ಈಗ ಅವರಿಗೆ ಸ್ಪರ್ಶ ಮಾಡಿದ. ರಮಾದೇವಿ ಸನ್ನಿಧಾನ ಬಂತು. ರಮಾದೇವಿ ಸನ್ನಿಧಾನ ಈಗ ನಿಮಗೆ ಬಂದಿದೆ, ನೀವೆಲ್ಲರೂ ಕೂಡ ನನ್ನನ್ನು ಸ್ಮರಣೆ ಮಾಡಿ ಅಂತ ಅವನು ಹೇಳಲೇ ಇಲ್ಲ ಎಲ್ಲುವೆ. ಭಗವಂತನ ಸ್ಮರಣೆ ಮಾಡ್ಕೊಂಡು ಕಾಲ ಕಳೀತಾ ಇರಿ ಇಂದ. ಮತ್ತವ್ರು ಹೇಳಿದ್ರು, ಇಲ್ಲ ನೀವು ನಮ್ಮನ್ನು ಪಾಣಿಗ್ರಹಣ ಮಾಡ್ಕೊಳ್ಬೇಕು, ಹಾಗೆ ಹೀಗೆ. ಆಗೋಲ್ಲ. ನಾವು ಯಾವುದೋ ಒಂದು ಕೆಲಸದ ನಿಮಿತ್ತ ಬಂದಿದ್ದೀನಿ, ಅದು ಕೈಗೂಡಿದ್ರೆ ಪರವಾಗಿಲ್ಲ, ಕೈಗೂಡದೆ ಹೋದ್ರೆ ಅದೆಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ. ಬೇಡ, ನಿಮಗೆ ಗೊತ್ತಾಗೋದು ಬೇಡ. ನಾನು ಹೇಳಿದಂತೆ ನೀವೆಲ್ಲರೂ ಜಪತಪ ಸ್ನಾನ ಸಂಧ್ಯಾವಂದನೆ ಮಾಡ್ಕೊಂಡು ಕಾಲ ಕಳೀರಿ ಅಂದ ಕೃಷ್ಣ. ಅದಕ್ಕೆ ಅವರು ಒಪ್ಕೊಂಡ್ರು. ಯಾಕೆ? ರಮಾದೇವಿ ಸನ್ನಿಧಾನ ಬಂದ ನಂತರದಲ್ಲಿ ಸಾಧನೆ ಶುರುವಾಗಿದೆ ಈಗ ಅವರಿಗೆಲ್ಲರಿಗೂ. ಎಲ್ಲಿ ತನಕ ಈ ಸಾಧನೆ? ಕಂಸನ ವಧೆಯ ನಂತರದ ತನಕ. ಯಾವಾಗ ಈಗ ಕಂಸನ ವಧೆ ಆಗದೆ ಇವ್ರನ್ನೆಲ್ಲ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಇವ್ರು ಮದುವೆ ಮಾಡಿಕೊಂಡು ಹೋಗಿ ಯುದ್ಧ ಮಾಡೋದು ಚೆನ್ನಾಗಿರಲ್ಲ. ಮದುವೆ ಆದ ಹೊಸದಿರಲಿ ಹೋಗಿ ಮತ್ತೆ ಕಂಸನ ಜೊತೆ ಸೆಣಸಾಟ ಆಡೋದ್ರಲ್ಲಿ ಇಚ್ಛೆ, ಅದು ಸರಿ ಇಲ್ಲ, ಸರಿ ಕಾಣ್ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ದ, ನೀವು ಮತ್ತೆ ವಾಪಸ್ ನಾನು ಬರ್ತೀನಿ, ಕಂಸನ ವಧೆ ಅಂತ ಎಲ್ಲೂ ಪ್ರಯೋಗ ಮಾಡಿಲ್ಲ, ನಾನು ಮುಂದೆ ಮಾಡಬೇಕಾದ ಕೆಲಸಗಳು ಅನೇಕ ಇದೆ, ಅದನ್ನೆಲ್ಲ ಮುಗಿಸಿ ಬರ್ತೀನಿ, ಅಲ್ಲಿ ತನಕ ನೀವು ಹರಿಸ್ಮರಣೆ ಮಾಡ್ಕೊಂಡಿರಿ ಅಂತ ಕೃಷ್ಣ ಹೇಳಿದ. ಅಂದರೆ ಕೃಷ್ಣ ಹೇಳಿದ ಮಾತಿಗೂ ಆಚಾರ್ಯರು ಹೇಳುವ ಮಾತಿಗೂ ಸ್ವಲ್ಪ ಸಾಮ್ಯ ಇದೆ ಅನ್ನೋದರಲ್ಲಿ ಅತಿಶಯ ಇಲ್ಲ. ಇರಲಿ, ಅಂತೂ ಇಂತೂ ಜೈತಿ ತೇದಿಕಂ ಜನ್ಮನಾವೃಜ ಶಯತಿ ಇಂದಿರಾ ಸಾಧು ತತ್ರ ಹಿ ದೈತಿ ದೃಶ್ಯತಾಂ ತ್ವಾದೃದೃಕ್ಷತಾಂ ತ್ವೈದುಗಾತವಾ ತ್ವಾಭಿಚಿನ್ಮತೆ. ಹೇ ಪ್ರಿಯತಮ, ನೀನಿಲ್ಲಿ ಪ್ರಕಟ ಆಗಿ ಗೋಕುಲವು ಸರ್ವಶ್ರೇಷ್ಠವಾಯಿತು. ನಿನ್ನ ನಾವು ಇದುವರೆಗೂ ಕೂತ್ಕೊಂಡು ಜಪ ಮಾಡಿ ತಪ ಮಾಡಿ ನಿನ್ನನ್ನೇ ನಾವು ಪತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ನಾವು ಸಂಕಲ್ಪ ಏನು ಮಾಡಿದ್ವಿ, ಅದು ಇವತ್ತಿಗೆ ಸಾರ್ಥಕ್ಯವಾಯಿತು. ಮುಗುಳು ನಗೆಯಿಂದನೇ ನಮ್ಮೆಲ್ಲರ ಗರ್ವವನ್ನು ನಾಶ ಮಾಡುವಂತಹ ಸ್ವಾಮಿ ನೀನು. ನಾವು ಸಕಲ ಜನ್ಮಗಳಲ್ಲಿ ನಿನ್ನ ದಾಸಿಯರು. ನಾವೆಲ್ಲರೂ ಕೂಡ ನಮ್ಮ ಪತಿಯರನ್ನ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಅತ್ತೆ ಮಾವಂದರನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅದೇನು ನಿನ್ನ ಕೊಳಲ ಧ್ವನಿಯನ್ನು ಕೇಳಿ ಅರ್ಧ ರಾತ್ರಿಗೆ ಕಾಡಲ್ಲಿ ಬಂದ್ಬಿಟ್ಟಿದ್ದೀವಿ. ದಯಮಾಡಿ ನಿನ್ನ ದರ್ಶನವನ್ನ ಕೊಟ್ಟು ನಾವು ಜಪತಪ ಸಾಧನೆಗೆ ಕೂತ್ಕೊಂಡಾಗ ಅದೇ ರೂಪ ನಮ್ಮ ಕಣ್ಣಿಗೆ ಗೋಚರವಾಗುವಂತೆ ಅನುಗ್ರಹಿಸು. ಇದು ಗೋಪಿಕಾಶ್ರೀಯರಿಗೋಸ್ಕರವಾಗಿ ಅಲ್ಲ, ಅವರೆಲ್ಲ ಉದ್ಧಾರ ಆಗಿಯೇ ಹೋಗಿದ್ದಾರೆ. ಆದರೆ ನಾವು ಕೂಡ ಈ ರೀತಿ
ಭಗವಂತನಲ್ಲಿ ಯಾಚನೆ ಮಾಡಬೇಕು, ಇಂಡೆಂಟ್ ಹಾಕಬೇಕು, ಏನೇನೋ ಕೇಳಲಿಕ್ಕೆ ಹೋಗಬಾರ್ದು. ಆದರೆ ಕೇಳುವುದು ಯಥಾರ್ಥವಾಗಿದ್ದಾಗ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕತ್ತೆ. ಅದರಿಂದ ಮುಂದಿನ ಸಾಧನೆ ಏನು ಬೇಕೋ ಅದು ಮಾಡಬಹುದು. ಹೀಗೆ ನಮ್ಮ ಹಿರಿಯರ ಆಶೀರ್ವಾದದಿಂದ ಕೃಷ್ಣ ಅವರೆಲ್ಲರ ಗೋಪಿಕಾಶ್ರೀಯರೆಲ್ಲರ ಗರ್ವಗಳನ್ನು ನಾಶ ಮಾಡಿ ಅವರಿಗೆಲ್ಲ ದರ್ಶನವನ್ನು ಕೊಟ್ಟು ಸಪೋಸ್ ನೀನೇನಾದರೂ ನಮ್ಮನ್ನು ಪಾಣಿಗ್ರಹಣ ಮಾಡೋದಿಲ್ಲ ಅಂಥೇಳಿ ನೀವು ನನ್ನನ್ನು ತ್ಯಜಿಸಿದ್ದೇ ಆಯ್ತು ಅಂತಾದರೆ ನಮ್ಮ ಕೊರಳನ್ನು ಕತ್ತರಿಸಿದಂತೆ ಆಗುತ್ತೆ. ನಮಗೆಲ್ಲರಿಗೂ ಅತ್ಯಧಿಕವಾದ ವ್ಯಥೆ ನಮಗೆ ಕಾಡುತ್ತೆ. ಕೃಷ್ಣ ಹಾಗೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ವಿಷ ಜಲ ಪಾನ ಮಾಡಿದ್ದಿ, ತೃಣಾವರ್ತನನ್ನು ಸಂಹಾರ ಮಾಡಿದ್ದಿ, ಗಾಳಿ ಮಳೆ ಮೊದಲಾದ ಸಕಲ ಬಗೆಯ ವಿಪತ್ತಿನಿಂದ ನಮ್ಮನ್ನ ತಪ್ಪಿಸಿ ಕಾಪಾಡಿದ್ದಿ. ಅದರಂತೆ ಈಗಲೂ ಕೂಡ ನಮ್ಮನ್ನ ಕಾಪಾಡು ಅಂತ ಗೋಪಿಕಾಶ್ರೀಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀನು ಬಾಹ್ಯ ಪ್ರಪಂಚಕ್ಕೆ ಯಶೋದೆಯ ಮಗ ಅಂತ ಕರೀತಾ ಇದ್ದಾರೆ. ಬ್ರಹ್ಮದೇವರಿಗೆ ಗುರು ಅಂತ ಕರೀತಾ ಇದ್ದಾರೆ. ಆದರೆ ನಿನ್ನ ಈ ಕರುಣ ಅಪಾರವಾದಂಥದ್ದು. ಈ ಅಪಾರವಾದಂತಹ ಕಾರುಣ್ಯ ಬೇರೆಯವರಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಅಂತೂ ಭಗವಂತ ಅವರನ್ನೆಲ್ಲ ಅನುಗ್ರಹ ಮಾಡಿದ್ದಾನೆ, ಜ್ಞಾನವನ್ನು ತುಂಬಿದ್ದಾನೆ, ದರ್ಶನವನ್ನು ಕೊಟ್ಟಿದ್ದಾನೆ. ಹೀಗೆ ಅವರನ್ನೆಲ್ಲ ಮುಂದೆ ಸಾಧನದ ದೇಹವು ಇದು ನೀ ದಯದೆ ಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ಸಾಧನೆಗೆ ಬಂದ ಈ ಶರೀರದಲ್ಲಿ ನೀವೆಲ್ಲ ಸಾಧನೆ ಮಾಡಿಕೊಂಡು ಮುಂದುವರಿತಾ ಇರಿ. ನಾನು ನಂತರದಲ್ಲಿ ನಿಮ್ಮನ್ನೆಲ್ಲ ಪಾಣಿಗ್ರಹಣ ಮಾಡ್ತೀನಿ ಅಂತ. ಆದರೆ ಅವರ ಸ್ಥಿತಿ ಹೇಗಿತ್ತು ಅಂದರೆ, ಹಗಲು 1 ಸೆಕೆಂಡ್ ಕೃಷ್ಣನನ್ನ ಕಾಣದೇ ಇತ್ತು ಅಂತಾದರೆ 1 ಸೆಕೆಂಡ್ 1 ಯುಗದಷ್ಟು ದುಃಖವನ್ನು ಅನುಭವಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮನೆಗೆ ಬಂದ್ವಿ, ನೀನು ದರ್ಶನ ಮಾಡಿದ್ವಿ, ನಮ್ಮ ಮನಸ್ಸು ಅತಿಶಯವಾದಂತಹ ಮೋಹವನ್ನು ಭಗವಂತ ಇಟ್ಟಿದ್ದಾನೆ. ಈ ಅವತಾರ, ಕೃಷ್ಣಾವತಾರ, ಗೋಪಿಯರ ಗೋಪಾಲಕರ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಯಾವಾಗ ಅಪೇಕ್ಷೆ ಪಡ್ತೀವಿ ಆವಾಗ ನಿನ್ನ ದರ್ಶನವನ್ನು ಕೊಡು ಅಂಥೇಳಿ ಅವರೆಲ್ಲರೂ ವಾಪಸ್ಸು ಹೋದರಂತೆ. ಮುಂದೆ ದಶಮಸ್ಕಂದದ ಕೊನೆಯಲ್ಲಿ ಕಂಸನ ವಧ ನಂತರದಲ್ಲಿ ಕೃಷ್ಣ ಅವರನ್ನೆಲ್ಲ ಪಾಣಿಗ್ರಹಣ ಮಾಡ್ಕೋತಾನೆ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನು ಭಗವಂತನಿಗೆ, ತಿರುಪತಿ ಶ್ರೀನಿವಾಸನಿಗೆ, ಪಶ್ಚಿಮ ರಂಗನಾಥನಿಗೆ, ರಾಯರ ದ್ವಾರ, ಭೀಮಸೇನರ ದ್ವಾರ ಸಮರ್ಪಣೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು, ಮದ್ಭೇಷಾರ್ಪಣಮಸ್ತು. ಮತ್ತೆ ನಾಳೆ ನೋಡುವ.